ಸಂಸದ್ ಮಾರ್ಗ್ ನ್ಯೂ ಡೆಲ್ಲಿಯಿಂದ ಬಂದಂತಹ ಎಫ್ಡಿಸಿ ಮತ್ತು ಇನ್ಫಾರ್ಮೇಶನ್ ಬ್ರೋಚರ್ಸ್ಗಳನ್ನು ಪ್ರಧಾನ ಅಂಚೆ ಕಚೇರಿಯಲ್ಲಿ ಯಾವ ರೀತಿ ರಿಸೀವ್ ಮಾಡಿಕೊಳ್ಳಬೇಕು ಎನ್ನುವುದರ ಕುರಿತಾದ ಮಾಹಿತಿಯನ್ನು ನೋಡೋಣ. ಟ್ರೆಜರಿ ಮಾಡ್ಯೂಲ್ಗೆ ಲಾಗಿನ್ ಆಗಿ ನಂತರ ಇನ್ವೆಂಟರಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಸಬ್ ಕಾರ್ಡನ್ನು ಇನ್ವೆಂಟರಿ ಕ್ಲಿಕ್ ಮಾಡಿ. ನಂತರ ಸ್ಟಾಕ್ ವಿತೌಟ್ ಇಂಡೆಂಟ್ ಆಪರೇಟರ್ ಮೇಲೆ ಕ್ಲಿಕ್ ಮಾಡಿ. ಇದಾದ ಮೇಲೆ ಮೇನ್ ಕ್ಯಾಟಗರಿಯಲ್ಲಿ ಫಿಲಾಟಲಿಯನ್ನು ಆಯ್ಕೆ ಮಾಡಿಕೊಳ್ಳಿ. ತದನಂತರ ಕ್ಯಾಟಗರಿಯಲ್ಲಿ ಕಸ್ಟಡಿ ಕವರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಸಬ್ ಕ್ಯಾಟಗರಿಯಲ್ಲಿ ಎಫ್ಡಿಸಿ ಪರ್ಸನಾಲಿಟಿ ಸ್ಟ್ಯಾಂಪ್ಸ್ ಅನ್ನು ಆಯ್ಕೆ ಮಾಡಿ. ಪ್ರಾಡಕ್ಟ್ ನೇಮ್ನಲ್ಲಿ ಜಾಯಿಂಟ್ ಇಶ್ಯೂ ಇಂಡಿಯಾ ರೊಮಾನಿಯಾನ ಆಯ್ಕೆ ಮಾಡಿಕೊಳ್ಳಿ. ತದನಂತರ ಪ್ರಾಡಕ್ಟ್ ಕೋಡ್ ಮತ್ತು ಡೆನಾಮಿನೇಷನ್ ಕನ್ಫರ್ಮ್ ಮಾಡಿ. ಸಪ್ಲೈ ಆಗಿರುವಂತಹ ಕ್ವಾಂಟಿಟಿಯನ್ನು ಎಂಟರ್ ಮಾಡಿ. ಇಷ್ಟಾದ ಮೇಲೆ ಆ್ಯಡ್ ಪ್ರಾಡಕ್ಟ್ ಕ್ಲಿಕ್ ಮಾಡಿ. ಕೆಳಗಡೆ ಸ್ಟಾಕ್ನಲ್ಲಿ ಹೈಲೈಟ್ ಆಗುತ್ತೆ. ಆ್ಯಡ್ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿದರೆ ರಿಕ್ವೆಸ್ಟ್ ಇಂಡೆಂಟ್ ಜನರೇಟ್ ಆಗುತ್ತದೆ. ಹಾಗೆಯೇ ಇನ್ಫಾರ್ಮೇಶನ್ ಬ್ರೋಚರ್ ಅನ್ನು ರಿಸೀವ್ ಮಾಡೋ ಕುರಿತು ನೋಡೋಣ. ಕ್ಯಾಟಗರಿಯಲ್ಲಿ ಬ್ರೋಚರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕು. ಸಬ್ ಕ್ಯಾಟಗರಿಯಲ್ಲಿ ಬ್ರೋಚರ್ಸ್ ಥೆಮ್ಯಾಟಿಕ್ ಸ್ಟ್ಯಾಂಪ್ಸ್ ಆಯ್ಕೆ ಮಾಡಿಕೊಳ್ಳಿ. ಪ್ರಾಡಕ್ಟ್ ನೇಮ್ನಲ್ಲಿ ರಾಜ್ಯಭಾಷಾ ಆಯ್ಕೆ ಮಾಡಿಕೊಳ್ಳಿ. ನಂತರ ಪ್ರಾಡಕ್ಟ್ ಕೋಡ್ ಮತ್ತು ಡೆನಾಮಿನೇಷನ್ ಚೆಕ್ ಮಾಡಿಕೊಂಡು ಸಪ್ಲೈ ಆಗಿರುವಂಥ ಕ್ವಾಂಟಿಟಿಯನ್ನು ಎಂಟರ್ ಮಾಡಿ ಆ್ಯಡ್ ಸ್ಟಾಕ್ ಮಾಡಿದರೆ ಸ್ಟಾಕಿಗೆ ಆ್ಯಡ್ ಆಗುತ್ತೆ. ನಂತರ ಆ್ಯಡ್ ಸ್ಟಾಕ್ ಅನ್ನು ಕ್ಲಿಕ್ ಮಾಡಿದರೆ ನಿಮಗೆ ರಿಕ್ವೆಸ್ಟ್ ಇಂಡೆಂಟ್ ಜನರೇಟ್ ಆಗುತ್ತದೆ.